ದರ್ಶನ್ ಬಳಿಕ ಕೋರ್ಟ್ನಲ್ಲಿ ಪವಿತ್ರ ಗೌಡ ಕೂಡ ಅಳಲು ತೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಭೇಟಿಯಾಗೋಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ ಇಲ್ಲಿ ಅಂತ A1 ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ನಂಬರ್ 1 ಪವಿತ್ರ ಗೌಡ ಪರ ವಕೀಲರು ಕೇಳ್ತಾ ಇದ್ದಾರೆ. ಫ್ಯಾಮಿಲಿಯವ್ರನ್ನೋ ಸ್ನೇಹಿತರನ್ನೋ ಭೇಟಿಯಾಕೆ ಬಿಡ್ತಾ ಇಲ್ಲ ಇವರು. ಅದು ಬೇಕಾದರೆ ಮಾಡೋಣ ಬಿಡ್ರಿ, ಇದೇ ದೊಡ್ಡ ವಿಷಯ ಅಲ್ಲ. ಪವಿತ್ರ ಗೌಡ ಅವ್ರಿಗೆ ಅವ್ರ ಸ್ನೇಹಿತರನ್ನೋ ಫ್ಯಾಮಿಲಿಯವ್ರನ್ನೋ ಮೀಟ್ ಮಾಡಿಸೋಣ, ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ತಿನ್ನೋಕೆ ಉಣ್ಣೋಕೆ ಏನಾದರೂ ಕಡಿಮೆ ಇದ್ದರೆ ಹೇಳಮ್ಮ, ನೋಡೋಣ. ಊಟ ತಿಂಡಿ ಸೌಲಭ್ಯ ಇದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನಿನಗೆ, ಊಟ ತಿಂಡಿ ವಿಚಾರದಲ್ಲಿ ಸಮಸ್ಯೆ ಇದೆಯಾ ಅಂತ ಕೇಳಿದ್ದಾರೆ. ಅದು ಕಡಿಮೆ ಇದ್ದರೆ ಹೇಳು, ನೋಡೋಣ. ಈ ಫ್ಯಾಮಿಲಿ ಫ್ರೆಂಡ್ಸು ಇದ್ರ ಭೇಟಿ ಒಂದು ಕಡೆ ಇರಲಿ, ಇದರಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದಾರೆ. 30/9/2024 ನ್ಯಾಯಾಂಗ ಬಂಧನಕ್ಕೆ ತಗೊಳ್ಳಿ, ಮತ್ತೆ ಅವ್ರನ್ನ ಈ ತಿಂಗಳ ಕೊನೆಯವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇಡಿ ಅಂಥೇಳಿ ಒಂದು ಕಡೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ಕೇಳೋದಿಷ್ಟೇ, ಫ್ಯಾಮಿಲಿ ಮೆಂಬರ್ಸನ್ನು ಭೇಟಿಯಾಗಿ ಬಿಡ್ತಾ ಇಲ್ಲ ಅಂತ ಇವತ್ತಿನ ಅವರ ಒಂದು ಪ್ರಶ್ನೆ. ಜಡ್ಜ್ ಸಾಹೇಬ್ರು ಹೇಳ್ತಾರೆ, ಅದು ಬೇಕಾದರೆ ಮಾಡೋಣ, ಏನು ನಿನಗೆ ಊಟ ತಿಂಡಿಗೆ ಕೊರತೆ ಇದೆಯಾ ಇಲ್ವಾ ಕೇಳ್ತಾರೆ. ಏನು ಕೊರತೆ ಇಲ್ಲ ಸ್ವಾಮಿ, ಕೊರತೆ ಇಲ್ಲ ಅಂದರೆ ಇರಮ್ಮ ನೀನು 30 ತಾರೀಕುವರೆಗೂ ಇರು ಅಂತ ಹೇಳಿ ಆದೇಶವನ್ನು ನ್ಯಾಯಾಧೀಶರು ಮಾಡಿದ್ದಾರೆ.